ಮಲೆನಾಡು ಶಿವಮೊಗ್ಗ ಜಿಲ್ಲೆ ತೋಟಗಾರಿಕಾ ಬೆಳೆ ಹಾಗೂ ಉತ್ಪನ್ನಗಳಿಗೆ ಹೆಸರುವಾಸಿ. ಗಣರಾಜ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾಡಳಿತ ಮಲೆನಾಡು ಕರಕುಶಲ ಉತ್ಸವ ಹಾಗೂ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿದೆ. ಅದರ ಒಂದು ಝಲಕ್ ಇಲ್ಲಿದೆ. ಸಿರಿಧಾನ್ಯದಿಂದ ಚಕ್ಲಿ, ಸಂಡಿಗೆ, ಹಪ್ಪಳ ಈ ಥರ ಎಲ್ಲ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಇಲ್ಲಿ ನೋಡೋಕ್ಕೆ ಸಿಕ್ತು. ಹೂಗಳಿಂದ ಕಂಗೊಳಿಸುತ್ತಿರುವ ಜೋಗದ ವೈಭವ, ಶಿವಪ್ಪ ನಾಯಕನ ಪ್ರತಿಮೆ, ಸಿರಿಧಾನ್ಯದಲ್ಲಿ ಮೂಡಿರುವ ರಂಗೋಲಿ, ಹಣ್ಣುಗಳ ಪ್ರದರ್ಶನ, ಕಣ್ಣು ಕುಕ್ಕುವ ಕಲಾಕೃತಿಗಳು, ಕರಕುಶಲ ವಸ್ತುಗಳು, ಸಿರಿಧಾನ್ಯ ಮಳಿಗೆಗಳು, ಖರೀದಿಗೆ ಮುಗಿಬಿದ್ದಿರುವ ಜನ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾಡಳಿತ 63ನೇ ಮಲೆನಾಡು ಕರಕುಶಲ ಉತ್ಸವ, ಸಿರಿಧಾನ್ಯ ಮೇಳ ಹಾಗೂ ಫಲಪುಷ್ಪ ಪ್ರದರ್ಶನವನ್ನ ಆಯೋಜಿಸಿದೆ. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬೆಳೆಯಲಾಗುವ ತೋಟಗಾರಿಕಾ ಬೆಳೆ ಹಾಗೂ ಉತ್ಪನ್ನಗಳ ಜೊತೆಗೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಕರಕುಶಲ ವಸ್ತುಗಳ ಪ್ರದರ್ಶನ, ಮಾರಾಟಕ್ಕೂ ಅವಕಾಶ ನೀಡಲಾಗಿದೆ. ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಇಲ್ಲಿ ನೋಡೋಕ್ಕೆ ಸಿಕ್ತು. ಅಲ್ಲಿ ಬೆಂಗಳೂರಲ್ಲಾದರೆ ಬೆಳಗ್ಗೆ 4:30-5 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತಿರ್ತಾರೆ ಜನ. ಸೊ ಈಗ ಖುಷಿ ಆಯಿತು. ಅಟ್ಲೀಸ್ಟ್ ಅಂದರೆ ಬಂದು ನಿಂತ್ಕೊಳ್ಳೋದಕ್ಕೆ ಒಂದು ಸೀರೆಗಳು ಅಟ್ಲೀಸ್ಟ್ ಅಂದರೆ ನಮ್ಮ ಮನಸ್ಸಿಗೆ ಖುಷಿಯಾಗುವಂಥದ್ದು ಸಿಕ್ತು. ಈ ಬಾರಿಯ ಪ್ರದರ್ಶನದಲ್ಲಿ ಮಹಿಳೆಯರು ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳು ತಯಾರಿಸಿದಂತಹ ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಲ್ಲಿ ಮಲೆನಾಡಿನ ಅಪರೂಪದ ಖಾದ್ಯಗಳು ಖರೀದಿಗೆ ಲಭ್ಯವಿವೆ. ನನಗೆ ಇಲ್ಲಿ ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ದಾರೆ. ನಾನು ಇಲ್ಲಿ ಸ್ಟಾಲ್ ಮಾಡಿದ್ದೀನಿ. ನನ್ನ ಸ್ಟಾಲಲ್ಲಿ ಹೈಲೈಟ್ ಆಗಿರೋದು ಅಂದರೆ ಸಿರಿಧಾನ್ಯದಿಂದ ಚಕ್ಲಿ, ಸಂಡಿಗೆ, ಹಪ್ಪಳ ಈ ಥರ ಎಲ್ಲ ಮಾಡಿದ್ದೀವಿ. ಇನ್ನು ಈ ಫಲಪುಷ್ಪ ಪ್ರದರ್ಶನಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರು. ಕೆಮ್ಮಣ್ಣಿನಿಂದ ತಯಾರಿಸಿದ್ದ ಗಣೇಶನ ಮೂರ್ತಿಯನ್ನ ಖರೀದಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಪ್ರದರ್ಶನದಲ್ಲಿನ ಹಣ್ಣು, ಹೂವು ಹಾಗೂ ಅಲಂಕಾರಿಕ ವಸ್ತುಗಳು ರೈತರ ಪರಿಶ್ರಮ ಹಾಗೂ ವಿಜ್ಞಾನಿಗಳ ಮಾರ್ಗದರ್ಶನದ ಪ್ರತಿಬಿಂಬವಾಗಿದೆ ಅಂದರು. ಒಟ್ನಲ್ಲಿ ವರ್ಷದ ಆರಂಭದಲ್ಲಿ ಶುರುವಾಗಿರುವ ಈ ಪ್ರದರ್ಶನ ಹಾಗೂ ಮಾರಾಟ ಮೇಳ ಜಿಲ್ಲೆಯ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ವೈವಿಧ್ಯತೆಗೆ ಹಿಡಿದಂತೆ ಕನ್ನಡಿಯಾಗಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.